ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋವಿನಲ್ಲಿ ನಾನು ನಿಮ್ಮ ಹತ್ರ ನೀವು ಇಷ್ಟಪಡುವಂಥ ದೇವರು ಶಿವನಿಂದ ನಿಮಗೆ ಏನು ಮೆಸೇಜಸ್ ಇದೆ ಅಂತ ಇಲ್ಲಿ 3 ರೂಪದ ಶಿವನ ಕಾರ್ಡ್ಸ್ ಇಟ್ಟಿದ್ದೀನಿ. ಮೊದಲನೇದು ನಟರಾಜ, ಎರಡನೇದು ಮಹಾದೇವ ಶಿವ, ಮೂರನೆಯದು ಅರ್ಧನಾರೀಶ್ವರ. ಸೊ ಇಲ್ಲಿ 3 ಕಾರ್ಡ್ಸ್ ಇದೆ, ಶಿವನ ರೂಪ ಮತ್ತು ಮಹಾದೇವ ಶಿವ. ಇಲ್ಲಿ 3 ಕಾರ್ಡ್ಸ್ ಇದೆ ಅಲ್ಲ, ಯಾವುದು ನಿಮ್ಮ ಮನಸ್ಸಿಗೆ ಹತ್ತಿರ ಅನಿಸುತ್ತೆ ಆ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದು ನಟರಾಜ, ಎರಡನೇದು ಮಹಾದೇವ ಶಿವ, ಮೂರನೇದು ಅರ್ಧನಾರೀಶ್ವರ. ಓಕೆ, ಸೊ ಈ 3ರಲ್ಲಿ ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಆಗ್ತಾ ಇದೆ, ಯಾವ ಕಾರ್ಡ್, ಯಾವ ಒಂದು ರೂಪ ಹತ್ತಿರ ಅನ್ನಿಸ್ತಾ ಇದೆ ಆ ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೇವರಿಂದ ನಿಮಗೇನು ಮೆಸೇಜಸ್ ಇದೆ, ಏನು ಎಕ್ಸ್ಪೆಕ್ಟ್ ಮಾಡಬಹುದು ಮುಂಬರುವ ದಿನಗಳಲ್ಲಿ ಅನ್ನುವ ಒಂದು ವಿಚಾರವಾಗಿ ನಾನು ರೀಡಿಂಗ್ನ ಮಾಡ್ತಾ ಹೋಗ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದ್ರು ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬಹುದು. ನಿಮಗೆ ಯಾವುದೋ ಅನುಕೂಲ ಅನಿಸುತ್ತೆ ನೀವು ಮಾಡ್ಬೋದು. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಫೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಡ್ ಫೈಲ್ ರೀಡಿಂಗ್ ಮಾಡ್ತಾ ಇದ್ದೀನಿ, ನಟರಾಜ. ಓಕೆ, ಸೊ ಈ ಒಂದು ದೇವರಿಂದ, ಲಾರ್ಡ್ ಆಫ್ ದ ಡ್ಯಾನ್ಸ್ ಅಂತ ಹೇಳ್ತೀವಿ, ಈ ಒಂದು ದೇವರಿಂದ ನಿಮಗೆ ಏನು ಮೆಸೇಜಸ್ ಇದೆ ಅಂತ ನೋಡೋಣ. ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ನಿಮ್ಮ ಲೈಫ್ನಲ್ಲಿ ಏನು ಬರಲಿದೆ ಅನ್ನುವ ವಿಷಯವಾಗಿ ರೀಡಿಂಗ್ ಆಗಿರುತ್ತೆ. ಸೊ ಇದರಲ್ಲಿ ಏನು ಮೆಸೇಜ್ ಇದೆ ಫಸ್ಟ್ ನೋಡೋಣ. ಫಿಯರ್ಲೆಸ್ನೆಸ್, ಜಾಯ್ ಆಫ್ ಕ್ರಿಯೇಟಿವಿಟಿ. ಸೊ ನಿಮಗೆ ಬ್ಲೆಸ್ಸಿಂಗ್ಸ್ ಇರುವಂಥದ್ದು ಇದೆಲ್ಲ ಇದೆ. ಫಿಯರ್ಲೆಸ್ನೆಸ್ ಇದೆ, ಭಯ ಇಲ್ಲದೆ ಮುಂದೆ ಏನೇ ಬಂದರೂ ಕೂಡ ಅದನ್ನು ನಿಭಾಯಿಸುವಂಥ ಶಕ್ತಿ ನಿಮಗೆ ಸಿಕ್ಕಿದೆ. ಜಾಯ್ ಆಫ್ ಕ್ರಿಯೇಟಿವಿಟಿ ಬಂದಿದೆ. ಹೌದು, ಕ್ರಿಯೇಟಿವ್ ಸ್ಕಿಲ್ಸ್ ಇಂಪ್ರೂವ್ ಆಗ್ತಾ ಇದೆ ಇನ್ನು ಮುಂಬರುವ ದಿನಗಳಲ್ಲಿ. ಪರ್ಫೆಕ್ಷನ್ ಇನ್ ದಿ ಆರ್ಟ್ಸ್ ಆಫ್ ಮ್ಯೂಸಿಕ್ ಆ್ಯಂಡ್ ಡ್ಯಾನ್ಸ್. ಸೊ ನಿಮ್ಮ ಹಾಬೀಸ್, ನಿಮ್ಮ ಪ್ಯಾಷನ್, ನಿಮಗೇನು ಇಂಟ್ರೆಸ್ಟ್ ಇದೆ ಆ ವಿಷಯವಾಗಿ ನೀವು ಆ ಒಂದು ಎನರ್ಜಿನ ಹಾಕಿದರೆ ಸಕ್ಸಸ್ ಕಾಣ್ತೀರಾ ಅಂತ ಬರ್ತಾಯಿದೆ. ಸ್ಪೆಷಲಿ ಮ್ಯೂಸಿಕ್ ಮತ್ತು ಡ್ಯಾನ್ಸ್ ಪ್ರೊಫೆಷನಲ್ ಇರೋರಿಗೆ ಅದ್ಭುತವಾದ ರಿಸಲ್ಟ್ಸ್ನ, ಆಪರ್ಚುನಿಟೀಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಫೈಂಡಿಂಗ್ ಪ್ಲೆಷರ್ ಇನ್ ಆಲ್ ದ ಸರ್ಕಮ್ಸ್ಟಾನ್ಸಸ್ ಆಫ್ ಲೈಫ್. ಸೊ ನಿಮ್ಮ ಲೈಫಲ್ಲಿ ಹೇಗೆ ಇರಲಿ, ಏನೇ ಇರಲಿ, ನೀವು ಅದನ್ನು ಧೈರ್ಯವಾಗಿ ನಿಭಾಯಿಸ್ತೀರ, ಯಾವುದಕ್ಕೂ ಕುಗ್ಗೋದಿಲ್ಲ ಅಂತ ಬರ್ತಾ ಇದೆ ಮೆಸೇಜ್. ಸೊ ಈ ಒಂದು ನಟರಾಜ ದೇವರಿಂದ ಮೆಸೇಜ್ ನಿಮಗೆ ಇರೋದೇನೆಂದರೆ, ಯಾವುದೇ ರೀತಿಯಾದ ಪ್ರಾಬ್ಲಮ್ಸ್ ಬಂದರೂ ತುಂಬಾ ಸ್ಟ್ರಾಂಗ್ ಆ್ಯಂಡ್ ಸ್ಟೇಬಲ್ ಆಗಿ ನಿಭಾಯಿಸ್ಕೊಂಡು ಹೋಗ್ತೀರಾ ಅಂತ ಮೆಸೇಜ್. ಓಕೆ, ಸೊ ಪಾಯ್ಸ್ಡ್ ಬರ್ತಾ ಇದೆ. ಓಹ್, ಲುಕ್ ಎಟ್ ದಿಸ್. ಇದೆರಡೂ ಒಂದೇನೆ. ಪಾಯ್ಸ್ಡಲ್ಲೂ ಕೂಡ ಒಂದು ಡ್ಯಾನ್ಸ್ ಪೋಸ್ಚರ್ ಇದೆ ಮತ್ತು ಇಲ್ಲಿ ಶಿವ ತಾಂಡವ ಆಡ್ತಾ ಇದೆ ಅಲ್ವಾ. ಸೊ ನಿಮ್ಮ ಲೈಫ್ ಕೇರ್ಫ್ರೀ ಆಗಿರುತ್ತೆ, ತುಂಬ ಬ್ಯೂಟಿಫುಲ್ ಎನರ್ಜಿನಲ್ಲಿ ನೀವಿದ್ದೀರಾ. ಆ್ಯಕ್ಚುಲಿ ನಿಮ್ಗೇನು ಬೇಕೋ ಅದನ್ನ ಪಡಿಬಹುದು. ಹಾಗೆ ನೀವು ಒಂದು ಒಳ್ಳೆಯ ಎನರ್ಜಿ ಶಿಫ್ಟ್ನ ಅನುಭವಿಸ್ತಿದ್ದೀರಾ. ಲೈಟರ್ ಫೀಲ್ ಆಗುವಂಥದ್ದು ಹಾಗೂ ಲೈಫ್ನ ಎಂಜಾಯ್ ಮಾಡುವಂಥದ್ದು, ಲೈಫಿಗೆ ಮೀನಿಂಗ್ ಕೊಡುವಂಥದ್ದು, ಇಂಥ ವಿಷಯಗಳಲ್ಲೆಲ್ಲ ನೀವು ತುಂಬ ಕಾನ್ಸಂಟ್ರೇಟ್ ಮಾಡ್ತೀರಾ ಮುಂದೆ. ಬ್ಲೆಸ್ಡ್ 2 ವರ್ಡ್ಸ್ ಬಂದಿದೆ ನಿಮಗೆ. ಬ್ಲೆಸ್ಸಿಂಗ್ಸ್ ಏನು ಅಂತ ನಾನು ನಿಮ್ಗೆ ಆವಾಗಲೇ ಹೇಳಿದೆ. ಹಾಗೆ ಮತ್ತೆ ರಿಪೀಟೆಡ್ ವರ್ಡ್ಸ್ ಬಂದಿದೆ, ರಿಪೀಟೆಡ್ ಪಿಕ್ಚರ್ಸ್ ಬಂದಿದೆ. ಸೊ ಯಾವಾಗ ರಿಪೀಟೆಡ್ ಆಗಿರುವಂಥ ಮೆಸೇಜಸ್ ಬರುತ್ತೆ ಅದೇ ಹೈಲೈಟ್ ಆಗುವಂಥ ವಿಷಯ, ಅದೇ ಕನ್ಫರ್ಮೇಷನ್ ಆಗುವಂಥ ವಿಷಯ ಅಂತ ಅರ್ಥ. ಸೊ ಇನ್ನೂ ಒಂದು 2 ತಿಂಗಳು ನಿಮಗೆ ನಿಮ್ಮ ಲೈಫ್ ತುಂಬ ಒಳ್ಳೆಯ ಎನರ್ಜಿನಲ್ಲಿ ನಿಮಗೆ ಪೂರಕವಾಗೇನೇ ಇರುತ್ತೆ. ಯಾವುದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ನಿಮ್ಗೇನು ಮಾಡಬೇಕು ಅನ್ನುವಂಥ ಆಸೆ ಇದೆ, ಆ ವಿಚಾರವಾಗಿ ನೀವು ಮುನ್ನುಗ್ಗಿದ್ರೆ ಸಕ್ಸಸ್ನ ನೋಡ್ತೀರಾ ಅಂತ ಬರ್ತಾ ಇದೆ. ಚಾಪ್ ವುಡ್ ಅಂತ ಬರ್ತಾ ಇರೋದ್ರಿಂದ ಏನಾದರೂ ನಿಮಗೆ ನಿಮ್ಮ ಬಗ್ಗೆ ಒಂದು ನೆಗೆಟಿವ್ ಥಾಟ್ ಇದೆಯೋ ಅಥವಾ ಏನಾದರೂ ಆ ಥರ ಯೋಚನೆ ಇದೆ, ಆಗುತ್ತಾ ಇಲ್ವಾ ಅಂದರೆ ನೀವು ಒಂದು ಸ್ವಲ್ಪ ನಿಮ್ಮ ಮನೇನ ಕ್ಲೆನ್ಸ್ ಮಾಡ್ಕೊಳ್ಳಿ, ಆಯಿತಾ. ಏನಾದರೂ ಬೇಡದೇ ಇರುವಂಥ ವಸ್ತುಗಳನ್ನ ನೀವು ಮನೇಲಿ ಇಟ್ಕೊಂಡಿದ್ದೀರಾ ಅಂದರೆ ಅದನ್ನ ತೆಗೆದು ಹಾಕಿ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ಕೊಳ್ಳೋದ್ರಿಂದ ಕೂಡ, ಮನೆ ಅಂದರೆ ನಿಮ್ಮ ರೂಮ್ ಕ್ಲೀನ್ ಮಾಡ್ಕೊಳ್ಳೋದು, ನೀವು ಕೆಲಸ ಮಾಡುವಂಥ ಜಾಗವನ್ನು ಸ್ವಲ್ಪ ನೀಟಾಗಿ ಇಟ್ಕೊಳ್ಳುವಂಥದ್ದು, ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೀವು ಒಂದು ಪಾಸಿಟಿವ್ ಎನರ್ಜಿನ ವೆಲ್ಕಮ್ ಮಾಡ್ತೀರಾ. ಹಾಗೂ ಈ ಥರ ಒಂದು ಏನು ಕೆಲವು ವಿಷಯದಲ್ಲಿ ಏನಾದ್ರು ಅನುಭವಿಸ್ತಿದ್ದೀರಾ ಅಂದರೆ ಅಥವಾ ಮೈನರ್ ಪ್ರಾಬ್ಲಮ್ಸ್ ಏನಾದ್ರು ನಿಮ್ಮ ಲೈಫಲ್ಲಿ ಇವಾಗ ಬರ್ತಾ ಇದೆ ಅಂದರೆ ಅದು ಸ್ವಲ್ಪ ಕ್ಲೆನ್ಸಿಂಗ್ ಮಾಡೋದ್ರಿಂದ ಕೂಡ ನೀವು ಇದರಿಂದ ಆಚೆ ಬರ್ತೀರಾ ಅಂತ ಒಂದು ಸ್ಪೆಷಲ್ ಮೆಸೇಜ್ ಬಂದಿದೆ ನಿಮಗೆ.
ಅದಾದ ನಂತರ ಏನು ಬರ್ತಾ ಇದೆ ಅಂದರೆ ಒಬ್ಸರ್ವರ್ ಬರ್ತಾ ಇದೆ. ಸೊ ನಿಮ್ಮ ಒಬ್ಸರ್ವೇಷನ್ ಸ್ಕಿಲ್ಸ್ ಇದೆಯಲ್ಲ, ಅದು ಇಂಪ್ರೂವ್ ಆಗ್ತಾ ಇದೆ. ನಿಮ್ಮ ಒಂದು ತೀಕ್ಷ್ಣವಾದ ಒಂದು ಒಬ್ಸರ್ವೇಷನ್ ಇರುತ್ತಲ್ಲ, ಅಂದರೆ ನೀವು ಯಾವುದನ್ನು ಹೀಗಿದೆ ಹಾಗಿದೆ ಅಂತ ನಿಮ್ಮ ರೀತಿಯಾಗಿ ಗ್ರಹಿಕೆ ಮಾಡ್ತೀರಲ್ಲ, ಅಂದರೆ ಅನಾಲಿಸಿಸ್ ಮಾಡ್ತಿರಲ್ಲ, ಅದು ಪಕ್ಕಾ 100% ಆಗಿದೆ. ಸೊ ನಿಮಗೇನಾದರೂ ಒಂದು ಅಭಿಪ್ರಾಯ ಬಂದಿದೆ ಒಬ್ಬರ ಬಗ್ಗೆ, ಅಥವಾ ಒಂದು ವಿಷಯದ ಬಗ್ಗೆ ನಿಮಗೊಂದು ಅನಾಲಿಸಿಸ್ ಅನಿಸ್ತಾ ಇದೆ, ನಿಮ್ಮ ಕಡೆಯಿಂದ ಒಂದು ಒಪಿನಿಯನ್ ಸೆಟ್ ಆಗಿದೆ ಅಂದರೆ ಅದು ನಿಜ ಅಂತಾನೆ, ಅದನ್ನೇ ಫಾಲೋ ಮಾಡಿ ಅಂತ ಬರ್ತಾ ಇದೆ. ಬೇರೆಯವರ ಒಂದು ವಿಷಯದಲ್ಲಿ ನೀವೇನಾದರೂ ಸರಿ ಅನಿಸ್ತಾ ಇದೆ, ತಪ್ಪು ಅನಿಸ್ತಾ ಇದೆ, ನಿಮ್ಮ ಪ್ರಕಾರ ಏನೋ ಒಂದು ನಿಮಗೆ ಡಿಸ್ಕಂಫರ್ಟ್ ಕೊಡ್ತಾ ಇದೆ ಅಂದರೆ ಅದು ಕರೆಕ್ಟಾಗಿ ಹೇಳ್ತಾ ಇದೆ. ಆ ಒಂದು ವಿಷಯ ನಿಮ್ಮ ಒಬ್ಸರ್ವೇಷನ್ ಆಗೇ ಇದೆ. ನಿಮ್ಮ ಒಬ್ಸರ್ವೇಷನ್ ಸ್ಕಿಲ್ಸ್ ತುಂಬ ಟ್ಯೂನ್ಡ್ ಆಗಿರೋದ್ರಿಂದ ನೀವು ಅದನ್ನು ನಂಬಬೇಕಾಗುತ್ತೆ ಅಂತ ಕೂಡ ಮೆಸೇಜ್ ಬರ್ತಾ ಇದೆ. ಕಮ್ ಟು ದ ಎಡ್ಜ್ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ, ಇನ್ನು 1-2 ವಾರದಲ್ಲಿ ನಿಮ್ಮ ಕಷ್ಟಗಳೇನಾದ್ರು ಇದೆ ಅಂದರೆ, ಅಥವಾ ಏನಾದರೂ ಒಂದು ಚಾಲೆಂಜ್ನ ಅನುಭವಿಸ್ತಿದ್ದೀರಾ ಅಂದರೆ, ಆ ಒಂದು ಕೆಟ್ಟ ಸೈಕಲ್ ಎಂಡ್ ಆಗ್ತಾ ಇದೆ. ನೀವು ಇನ್ನೇನು ಮುಗಿಸ್ತಾ ಇದ್ದೀರಾ, ಆ ಒಂದು ಕೆಟ್ಟ ಟೈಮ್ನ ಮುಗಿಸ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ಕಮಿಂಗ್ ಟು ಅ ಬ್ಯೂಟಿಫುಲ್ ಎನರ್ಜಿ ಅಂತಲೂ ಮೆಸೇಜ್ ಬರ್ತಾ ಇದೆ. ಆನ್ ದ ಹೋಲ್ ನಿಮಗೆ ಹೇಳುವಂಥದ್ದು ಏನಿದೆ ಅಂದರೆ, ಒಂದು, ನಿಮ್ಮ ಬಗ್ಗೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಿ, ಅಟೆನ್ಷನ್ ನಿಮ್ಮ ಕಡೆಗಿರಲಿ. ಜನರ ಬಗ್ಗೆ ನಿಮ್ಗೆ ಏನಾದರೂ ಸರಿ ಇದೆ, ಸರಿ ಇಲ್ಲ ಅನ್ನಿಸ್ತು ಅಂದರೆ ಅದನ್ನು ಸೀರಿಯಸ್ಸಾಗಿ ತೊಗೊಳ್ಳಿ ಅಂತ ಕೂಡ ನಾನು ಹೇಳ್ತೀನಿ. ಇನ್ನು ಒಂದು ದೈವದಿಂದ ಮೆಸೇಜ್ ಏನು ಬರ್ತಾ ಇದೆ ಅಂದರೆ, ಕ್ಲಿಯರ್ ಔಟ್ ದ ಡೆಬ್ರಿಸ್. ಸೊ ನಿಮಗಿವತ್ತು ಐ ಡೋಂಟ್ ನೋ ವಾಟ್ ಟು ಸೇ. ಕ್ಯಾನ್ ಯು ಸಿ ರಿಪೀಟೆಡ್ ಆಗಿರುವಂಥ ಮೆಸೇಜಸ್ ಬರ್ತಾ ಇದೆ. ಸೊ ಇದರ ಅರ್ಥ ಏನು ಅಂದರೆ, ಡಿಕ್ಲಟರ್ ಮಾಡ್ಕೊಳ್ಳಿ ಅಂತ. ಎಂಗೇಜ್ ಇನ್ ಸೈಕಿಕ್ ಕ್ಲೆನ್ಸಿಂಗ್ ಮಾಡ್ಕೊಳ್ಳೇಬೇಕು. ಯಾವುದೇ ರೀತಿಯಾದ ಕ್ಲೆನ್ಸಿಂಗ್, ನಿಮ್ಮ ಬಾಡಿ ಕ್ಲೆನ್ಸಿಂಗ್. ಸೊ ಇದೊಂದು ನಾನು ನಿಮಗೆ ಸಿಂಪಲ್ ಟಿಪ್ ಕೊಡ್ತೀನಿ, ಬಾಡಿ ಕ್ಲೆನ್ಸಿಂಗ್ ಹೆಂಗೆ ಮಾಡೋದು ಅಂತ. ಒಂದು ಬಕೆಟ್ ನೀರಿಗೆ ಕಲ್ಲುಪ್ಪು ಹಾಕಿ 1 ಸ್ಪೂನ್, ಅಥವಾ ಪಿಂಕ್ ಸಾಲ್ಟ್ ಅಂತ ಬರುತ್ತೆ, ನೀವು ಕಲ್ಲುಪ್ಪು ಹಾಕಿದ್ರೂ ನಡೆಯುತ್ತೆ, ಇಲ್ಲ ಪಿಂಕ್ ಸಾಲ್ಟ್ ಅಂತ ಬರುತ್ತೆ, ಅದು ನಿಮಗೆ ಈಸಿಯಾಗಿ ಸಿಗುತ್ತೆ, ಇವಾಗ ಎಲ್ಲ ಕಡೆ ಸಿಗುತ್ತೆ. ಅದನ್ನು 1 ಸ್ಪೂನು ಬೆಚ್ಚಗಿರೋ ನೀರು, ಅಥವಾ ನೀವು ಸ್ನಾನ ಮಾಡ್ತಿರಲ್ಲ ಆ ಬಕೆಟ್ ನೀರಿಗೆ ಅದನ್ನು ಹಾಕಿ, ಅಂದರೆ ನೀವು ಸ್ನಾನ ಮಾಡ್ಕೊಳ್ತಿರಲ್ಲ ಹಾಗೆ ಆ ನೀರನ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಿರೋದು. ಬೆಳಗ್ಗೆ ಟೈಮ್ನಲ್ಲಿ 1 ಸ್ಪೂನ್ ಅಷ್ಟೇ ಆ್ಯಡ್ ಮಾಡಬೇಕು ಆ ಬಕೆಟ್ ನೀರಿಗೆ. ಅವಾಗೇನಾಗುತ್ತೆ ಅಂದರೆ ನಿಮ್ಮ ಬಾಡಿ ಕ್ಲೆನ್ಸ್ ಆಯಿತು. ಓಕೆ, ಏನು ನೆಗೆಟಿವಿಟಿ ಏನಾದ್ರು ಏನಾದ್ರು ಕ್ಲಟರ್ ಆಗಿದೆ, ಏನಾದ್ರು ನೆಗೆಟಿವ್ ಎನರ್ಜಿಗೆ ನೀವು ಅಟ್ರ್ಯಾಕ್ಟ್ ಆಗಿದ್ದೀರಾ ಅಂದರೆ, ಸಮ್ ಕೈಂಡ್ ಆಫ್ ಒಂದು ಭಾರ ಅನ್ನಿಸ್ತಾ ಇದೆ ಅಂದರೆ, ಅದರಿಂದ ಆಚೆ ಬರೋದಕ್ಕೆ ಇದೊಂದು ಸಿಂಪಲ್ ಟಿಪ್ ನಾನು ಹೇಳ್ತಿರೋದು. ಮತ್ತು ಇನ್ನೊಂದು ಏನು ಮಾಡ್ಬೋದು ಅಂದರೆ, 1 ಸ್ಪೂನ್ ಅದೇನೇ ಹಿಮಾಲಯನ್ ಸಾಲ್ಟ್ ಇಲ್ಲ ಕಲ್ಲುಪ್ಪನ್ನು 1 ಸ್ಪೂನ್ ನೀರಿನ ಬಕೆಟ್ಗೆ ಹಾಕಿ ಮನೆ ಒರೆಸ್ಬಿಡಿ, ಆಯಿತಾ. ಇದರಿಂದನೂ ನೀವು ಆ ನೆಗೆಟಿವ್ ಎನರ್ಜಿನ ಗೆಟ್ ರಿಡ್ ಮಾಡ್ಬೋದು ಅಂತ. ಬಿಕಾಸ್ ನಿಮಗೆ ರಿಪೀಟೆಡ್ ಮೆಸೇಜಸ್ ಬರ್ತಾ ಇದೆ, ಮನೇನ ಕ್ಲೀನ್ ಮಾಡಬೇಕು ಅನ್ನೋದು ಸಮಥಿಂಗ್ ಇಸ್ ದೇರ್, ಒಂದೊಂದು ಸಲ ಏನಾಗುತ್ತೆ, ಒಬ್ಬರು ನಮ್ಮ ಮನೆಗೆ ಬಂದು ಹೋಗ್ತಾರಲ್ಲ, ಅದು ಒಂದು ನೆಗೆಟಿವ್ ಆಗಿಬಿಟ್ಟಿರುತ್ತೆ. ಆ ಒಂದು ಎನರ್ಜಿನೂ ನಿಮಗೆ ಅದು ಎಫೆಕ್ಟ್ ಆಗ್ತಿರ್ಬೋದು, ಒಂದೊಂದು ಸಲ ಹಾಗೂ ಆಗುತ್ತೆ. ಓಕೆ, ಸೊ ಅದರಿಂದ ನಾನು ಹೇಳ್ತಾ ಇದ್ದೀನಿ, ಯಾಕಂದರೆ ರಿಪೀಟೆಡ್ ಆಗಿ ಮೆಸೇಜಸ್ ಬರ್ತಿದೆ ಅಲ್ಲ. Disease is generated by irritation, stress, unfinished business and mental and emotional toxins. ಎಮೋಷ್ನಲ್ ಟಾಕ್ಸಿನ್ಸ್ನ ಬ್ಯಾಗೇಜ್ನ ಇಟ್ಕೊಂಡಿದ್ದೀರಾ ಅಂತ ಕೂಡ ಬರ್ತಾ ಇದೆ. ಟು ರಿಲೀಸ್ ಅನ್ನೆಸೆಸರಿ ಥಾಟ್ಸ್ ಆ್ಯಂಡ್ ಇಮೋಷನ್ಸ್. ಸೊ ಸ್ವಲ್ಪ ಮೆಡಿಟೇಷನ್ ಕಡೆ ಗಮನ ಕೊಡಿ, ಸ್ವಲ್ಪ ಪೂಜೆ ಮಾಡಿ, ಮನೇಲಿ ರೆಗ್ಯುಲರಾಗಿ ಪೂಜೆ ಮಾಡಿದ್ರೂ ಒಳ್ಳೆಯದು ಅಂತ ಹೇಳ್ತೀನಿ. ಬೆಳಗ್ಗೆ ಟೈಮ್ನಲ್ಲಿ ದೀಪ ಹಚ್ಚಿ ಈ ಥರ ಮಾಡೋದ್ರಿಂದ ಕೂಡ ಪಾಸಿಟಿವ್ ಶಿಫ್ಟ್ ಆಗುತ್ತೆ. ಹಾಗೂ ಮನೇಲಿ ತಾಳ್ಮೆ, ನೀವು ಒಂದು ಆತಂಕದ ಪರಿಸ್ಥಿತಿ ಏನಾದರೂ ಅನುಭವಿಸ್ತಿದ್ದೀರಾ ಅಂದರೆ, ಏನಾದರೂ ಒಂದು ಸ್ಟ್ರಗ್ಲಿಂಗ್ ಸಿಚುವೇಶನ್ ಮನೇಲಿ ಅನುಭವಿಸ್ತಿದ್ದೀರಾ ಅಂದರೆ, ಅದರಿಂದ ನೀವು ಆಚೆ ಬರಬಹುದು. ಅದು ನಿಮ್ಮ ಮೆಸೇಜ್ ಆಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು ನಿಮ್ಮ ಮೆಸೇಜಸ್ ಎಲ್ಲ. ಐ ಹೋಪ್ ಇಟ್ ಹೆಲ್ಪ್. ನಿಮಗೆ ಈ ಥರ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಸೊ ಸೆಕೆಂಡ್ ಕಾರ್ಡ್ ಪೈಲ್ ಯಾವುದು ಅಂದರೆ ಮಹಾದೇವ ಶಿವ, ಗಾಡ್ ಆಫ್ ಡಿಸ್ಟ್ರಕ್ಷನ್, ಆಯಿತಾ. ಗಾಡ್ ಆಫ್ ಡಿಸ್ಟ್ರಕ್ಷನ್. ನಿಮ್ಮ ಲೈಫ್ನಲ್ಲಿ ಯಾರಾದರೂ ನಿಮ್ಮ ಲೈಫ್ನ ಡಿಸ್ಟ್ರಕ್ಟ್ ಮಾಡಬೇಕು ಅಂತ ಏನಾದ್ರು ಬಂದಿದ್ದಾರೆ ಅಂದರೆ ಅದು ನಡೆಯೋಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಯು ಹ್ಯಾವ್ ದ ಬ್ಲೆಸ್ಸಿಂಗ್ಸ್ ಆಫ್ ಶಿವ, ಆಯಿತಾ. ಸೊ ಯಾವುದಾದ್ರೂ ಒಂದು ಕೆಟ್ಟದ್ದು ನಡೀತಾ ಇದೆ ಅಂದರೆ ಅದನ್ನ ನಾಶ ಮಾಡೋಕ್ಕೆ ನಿಮಗೆ ಸಪೋರ್ಟಿವ್ ಆಗಿ ಇದ್ದಾರೆ ಈ ದೇವರು ಅಂತ ಬರ್ತಾ ಇದೆ ನಿಮಗೆ ಮೆಸೇಜ್. ಬ್ಯೂಟಿಫುಲ್ ಮೆಸೇಜ್ ಅಂತ ಹೇಳ್ಬೋದು. ಇನ್ನೊಂದು ಸ್ಪೆಷಲ್ ಮೆಸೇಜ್ನೂ ಕೂಡ ನಾನು ನಿಮಗೋಸ್ಕರ ತೆಗಿತಾ ಇದ್ದೀನಿ. ಸ್ಪೆಷಲ್ ಮೆಸೇಜ್ ಏನಾಗಿದೆ ನಿಮಗೆ ಅಂತ ನೋಡೋಣ. ನಿಮಗೆ ಸ್ಪೆಷಲ್ ಮೆಸೇಜ್ ಏನು ಬಂದಿದೆ ಅಂತ. ಸೊ ಕಂಟ್ರೋಲ್ ಬರ್ತಾ ಇದೆ.
ಅದಾದ ನಂತರ ಮೂವ್ ಬರ್ತಾ ಇದೆ ಮತ್ತು ಆಪರ್ಚುನಿಟಿ ಬೀಕನ್ಸ್, ಟ್ರಸ್ಟ್ ಬರ್ತಾ ಇದೆ. ಅದಾದ ನಂತರ ಕಮಿಂಗ್ ಟುಗೆದರ್. ನಾನು ಎಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಕಂಟ್ರೋಲ್ ಬರ್ತಿರೋದ್ರಿಂದ ಒಂದೊಂದಷ್ಟು ವಿಷಯಗಳು ನಿಮ್ಮ ಲೈಫಲ್ಲಿ ಏನು ನಡೀತಾ ಇದೆ ಅದನ್ನು ಈಗ ಏನೂ ಮಾಡೋಕ್ಕಾಗೋದಿಲ್ಲ, ಎಲ್ಲವೂ ನಿಮ್ಮ ಹತೋಟಿನಲ್ಲಿ ಇರೋದಿಲ್ಲ ಅಂತ ಅರ್ಥ. ಸೊ ಒಂದೊಂದು ಸಲ ಲೂಸನ್ ಅಪ್ ಆಗಿ, ಒಂದೊಂದು ಸಲ ಅದನ್ನು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ. ಒಂದೊಂದು ಸಲ ನಿಮಗೆ ನೀವು ಅಂದ್ಕೊಂಡು ಹಾಗೆ ಔಟ್ಕಮ್ ಬರದೇ ಇರಬಹುದು. ಮುಂಬರುವ ದಿನಗಳಲ್ಲಿ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಗದೇ ಇರಬಹುದು. ಅದು ನಿಮ್ಮ ಒಳ್ಳೆಯದಕ್ಕೆ ಅಂತ ಹೇಳ್ತಾ ಇದೆ. ಸೊ ನೀವು ಎಷ್ಟು ನಿಮ್ಮ ಒಂದು ವಿಚಾರದಲ್ಲಿ ಹೈ ಎಕ್ಸ್ಪೆಕ್ಟೇಷನ್ಸು ಅಥವಾ ಹೀಗೆ ಆಗಬೇಕು ಹಾಗೇ ಆಗಬೇಕು ಅನ್ನುವಂಥ ಒಂದು ರಿಜಿಡಿಟಿ ಅಥವಾ ಆ ಒಂದು ಹಠದಲ್ಲಿದ್ದೀರಾ, ಅದು ನಿಮ್ಮನ್ನು ತುಂಬ ಕುಗ್ಗಿಸ್ತಾ ಬರುತ್ತೆ ಅಂತ ಅರ್ಥ. ಸೊ ನಿಮಗೆ ಯಾವುದು ಸರಿ ಇಲ್ಲ ಅದು ನೀವು ಬಿಡಲೇಬೇಕು. ಅದು ಹಾಗೆ ಆಗುತ್ತೆ. ಒಂದೊಂದು ಸಲ ನಿಮ್ಮನ್ನು ಯಾರು ಬಿಟ್ಟು ಹೋಗ್ಬೋದು, ಅಥವಾ ಒಂದೊಂದು ರಿಲೇಷನ್ಶಿಪ್ ವರ್ಕ್ ಆಗದೆ ಇರ್ಬೋದು, ಅಥವಾ ನಿಮ್ಗೆ ಏನು ಆಗಬೇಕು ಅನ್ನೋ ಆಸೆ ಇದೆ ಅದು ಆಗದೆ ಇರಬಹುದು. ಸೊ ಆ್ಯಕ್ಸೆಪ್ಟ್ ಮಾಡಿ ಅದನ್ನು ಅಂತ ಕೂಡ ಬರ್ತಾ ಇದೆ. ಮೂವ್ ಬರ್ತಾ ಇರೋದ್ರಿಂದ ಕೆಲವರಿಗೆ ಒಂದು ರಿಲೇಷನ್ಶಿಪ್ಪಿಂದ ಮೂವ್ ಆಗಿ ಅಂತ ಬರ್ತಾ ಇದೆ. ಕೆಲವರಿಗೆ ಏನು ಮೆಸೇಜ್ ಬರ್ತಾ ಇದೆ ಅಂದರೆ ಪ್ರಾಬ್ಲಮ್ ಏನಾದ್ರು ಇದೆ ಅಂದರೆ ಸಾಲ್ವ್ ಕೂಡ ಮಾಡಿಕೊಳ್ಳುವ ಒಂದು ಪರಿಸ್ಥಿತಿ ಇದೆ. ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಳಿಲ್ಲ ಅಂದರೆ ಇಬ್ಬರು ಬೇರೆ ಆಗಿಬಿಡ್ತೀರಾ ಅಂತ ಕೂಡ ಬರ್ತಾ ಇದೆ. ಸೊ ಇದಕ್ಕೆ ಒಂದು ಆ್ಯಕ್ಷನ್ ನಿಮ್ಮ ಕಡೆಯಿಂದ ತೊಗೊಳ್ಳಿ. ನಿಮ್ಮ ಒಂದು ಪಾರ್ಟ್ನರ್ ಅಥವಾ ನಿಮ್ಮ ಒಂದು ಪರ್ಸನ್, ನೀವು ಯಾರ ಹತ್ರ ಆದರೂ ಏನಾದ್ರು ಒಂದು ಭಿನ್ನಾಭಿಪ್ರಾಯದಲ್ಲಿ ಏನಾದ್ರು ಇದ್ದೀರಾ ಅಂದರೆ, ಇವಾಗ ಪ್ರೆಸೆಂಟ್ನಲ್ಲಿ ಏನಾದರೂ ಒಂದು ಸಿಚುವೇಷನಲ್ಲಿ ಸ್ಟಕ್ ಆಗಿದ್ದೀರಾ, ಒಬ್ಬ ವ್ಯಕ್ತಿಯಿಂದ ನಿಮಗೆ ನೋವಾಗ್ತಾ ಇದೆ ಅಂದರೆ ಒಂದು ಸಾಲ್ವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಸಾಲ್ವ್ ಆಗಲಿಲ್ಲ 7 ದಿನದಲ್ಲಿ ಆ ಒಂದು ಪ್ರಾಬ್ಲಮ್ ಆ ವ್ಯಕ್ತಿ ಜೊತೆ ಸಾಲ್ವ್ ಆಗ್ತಾ ಇಲ್ಲ ಅಂದರೆ ಟೈಮ್ ಟು ಲೆಟ್ ಇಟ್ ಗೋ ಅಂತ ಕೂಡ ನಿಮಗೆ ಮೆಸೇಜ್ ಬಂದಿದೆ. ಏಕೆಂದರೆ ಇವಾಗ ಆ್ಯಕ್ಷನ್ ನೀವು ತೊಗೊಳ್ಳೇಬೇಕು. ತೊಗೊಂಡು ಕೂಡ ಅದು ನಿಮಗೆ ರಿಸಲ್ಟ್ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂದರೆ ಯು ಹ್ಯಾವ್ ಟು ಲೆಟ್ ಇಟ್ ಗೋ ಅಂತ. ಆಪರ್ಚುನಿಟಿ ಬೀಕನ್ಸ್ ಬರ್ತಿರೋದ್ರಿಂದ 4 ವಾರಗಳಲ್ಲಿ ನಿಮಗೆ ಒಂದು ಹೊಸದಾದ ಅವಕಾಶ ಬರುತ್ತೆ. ಅದು ನಿಮ್ಮ ಒಂದು ಒಳಿತಿಗೆ ಅಂತ ಹೇಳ್ತೀನಿ, ಹಾಗೂ ನಿಮಗೆ ಒಳ್ಳೆಯದಾಗುವಂಥ ಒಂದು ವಿಚಾರ ನಡೆಯುತ್ತೆ ನಿಮ್ಮ ಲೈಫ್ನಲ್ಲಿ. ಅದು ಯಾವುದೇ ಒಂದು ಆಪರ್ಚುನಿಟಿ ಬರ್ಬೋದು, ನಿಮ್ಮ ಲೈಫ್ನಲ್ಲಿ ಯಾವುದೋ ಒಂದು ಹೊಸದಾಗಿರುವಂಥ ಒಂದು ಮೂವ್ನ ತಗೊಳ್ಳುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಅದನ್ನ ನೀವು ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ಬರ್ತಾಯಿದೆ. ನೀವು ಆ ಒಂದು ಪರಿಸ್ಥಿತಿನ ಈಸಿಯಾಗೋ ಅಥವಾ ಒಂದು ಪಾಸಿಟಿವ್ ಎನರ್ಜಿನಲ್ಲೋ ತೊಗೊಳ್ಳಿಲ್ಲ, ಸ್ವೀಕರಿಸಲಿಲ್ಲ ಅಂದರೆ ಅದೊಂದು ದೊಡ್ಡ ಲಾಸ್ ಕೂಡ ಆಗಬಹುದು. ಸೊ ಆ ಒಂದು ವಿಷಯದಲ್ಲಿ ನಾನು ನಿಮಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಏನು ಬರ್ತಾ ಇದೆ ಅಂದರೆ ಟ್ರಸ್ಟ್ ಬರ್ತಾ ಇದೆ, ಕಂಟ್ರೋಲ್ ಬರ್ತಾ ಇದೆ. ನಿಮ್ಮ ಲೈಫ್ ಎಲ್ಲವನ್ನೂ ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ, ಹಾಗೂ ಒಂದೊಂದು ವಿಷಯಗಳು ನಿಮಗೆ ಹೇಳಿದ್ನಲ್ಲ, ನೀವು ಅಂದ್ಕೊಂಡು ಹಾಗೆ ನಡೀದೇ ಇರ್ಬೋದು, ಅದನ್ನು ನೀವು ನಂಬಬೇಕಾಗುತ್ತೆ. ನಾವು ಏನೋ ಒಂದು ಎಫರ್ಟ್ಸ್ ಹಾಕ್ತಿರ್ತೀವಿ, ಇದಾಗಬೇಕು, ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನೋಂಥ ಆಸೆ ಇಟ್ಕೊಂಡು ಏನೋ ಮಾಡ್ತಿರ್ತೀವಿ. ಆದರೆ ಅದು ನಮಗೆ ಹೇಗೆ ಬೇಕೋ ಹಾಗೆ ಆಗಲಿಲ್ಲ ಅಂದರೆ ಅದನ್ನು ನೀವು ಕೈ ಬಿಡುವುದು ಒಳ್ಳೆಯದೇ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಬರ್ತಿರೋವಂಥ ಮೆಸೇಜಸ್ ಏನಿದೆ ಅಂದರೆ, ಒಂದೊಂದು ರಿಲೇಷನ್ಶಿಪ್ ನಿಮ್ಮನ್ನು ತುಂಬಾ ಡ್ರೈನ್ ಮಾಡಿದೆ, ಅದು ನಿಮ್ಮನ್ನ ತುಂಬ ಕುಗ್ಗಿಸಿದೆ, ಹಾಗೂ ನಿಮಗೆ ಡಿಸ್ಟ್ರಕ್ಷನ್ ಕಾರ್ಡ್ ಕೂಡ ಬಂದಿದೆ, ಗಾಡ್ ಆಫ್ ಡಿಸ್ಟ್ರಕ್ಷನ್. ಸೊ ಈ ಟೈಮ್ ನಿಮ್ಗೆ ಹೇಗಿರುತ್ತೆ ಅಂದರೆ, ನಿಮಗೆ ಒಳ್ಳೇದು ಮಾಡದೇ ಇರುವಂಥ ಒಂದು ಜಾಬ್ ಇರ್ಬೋದು, ಅಥವಾ ಒಂದು ಕೆಲಸ, ಅಥವಾ ಒಂದು ರಿಲೇಷನ್ಶಿಪ್, ಅಥವಾ ಒಂದು ಸ್ನೇಹ, ಒಂದು ಫ್ರೆಂಡ್ಶಿಪ್, ಏನೇ ಆಗಿರಲಿ, ಅದು ಯಾವುದಾದ್ರೂ ನಿಮಗೆ ಸರಿ ಹೊಂದುತ್ತಾ ಇಲ್ಲ, ನಿಮ್ಮನ್ನ ಅದು ಹಾಳು ಮಾಡ್ತಾಯಿದೆ, ಡಿಸ್ಟ್ರಾಕ್ಟ್ ಮಾಡ್ತಾಯಿದೆ ಅಂದರೆ ಅದು ನಾಶ ಮಾಡುವಂಥ ಟೈಮ್ ಬಂದುಬಿಟ್ಟಿದೆ. ಅಂದರೆ ನಿಮ್ಮ ಕಡೆಯಿಂದ ನೀವು ನಾಶ ಮಾಡ್ತಾಯಿದ್ರೆ ನೀವು ಗೆಟ್ ರೀಡ್ ಮಾಡ್ಕೊಳ್ತಿದ್ದೀರಾ ಅಂತ ಅರ್ಥ. ಏಕೆಂದರೆ ಯು ಹ್ಯಾವ್ ಗಾಡ್ ಆಫ್ ಡಿಸ್ಟ್ರಾಕ್ಷನ್. ಈ ಒಂದು ದೇವರಿಂದ ನಿಮಗೆ ಆ ಒಂದು ಶಕ್ತಿ ಇರೋದ್ರಿಂದ ನೀವೇ ಬಿಟ್ಟು ಹೋಗ್ತೀರಾ ಅಂತ ಬರ್ತಾಯಿದೆ ಆ ಒಂದು ಪರಿಸ್ಥಿತಿಯನ್ನು. ಲಾಸ್ಟ್ ಮೆಸೇಜ್ ಏನು ಬರ್ತಾಯಿದೆ ಅಂದರೆ ಕಮಿಂಗ್ ಟುಗೆದರ್ ಅಂತ ಬರ್ತಾಯಿದೆ. ಕಮಿಂಗ್ ಟುಗೆದರ್ ಅಂದರೆ ಏನು? ನೀವು ಒಂದು ಒಳ್ಳೆಯ ರಿಲೇಷನ್ಶಿಪ್ಗೂ ಕಾಲಿಡ್ತೀರಾ ಅಂತ ಅರ್ಥ. ಯಾರಾದರೂ ಸಿಂಗಲ್ ಆಗಿದ್ದೀರಾ ಅಂದರೆ ನಿಮ್ಗೆ ಒಳ್ಳೆಯ ರಿಲೇಷನ್ಶಿಪ್ ವಿತಿನ್ 2 months ಆಗುತ್ತೆ. ಈಗ ಯಾರಾದರೂ ಒಂದು ರಿಲೇಷನ್ಶಿಪ್ಪಿಂದ ಬಿಟ್ಟು ಹೋಗ್ತಾ ಇದ್ದೀರಾ, ನನ್ನ ಲೈಫ್ ಆಮೇಲೆ ಏನಪ್ಪ ಅನ್ನುವಂಥ ಆತಂಕದಲ್ಲಿ ಏನಾದ್ರು ಇದ್ದೀರಾ ಅಂದರೆ ನಿಮಗೂ ಒಂದು ಒಳ್ಳೆಯ ಲವ್ ರಿಲೇಷನ್ಶಿಪ್ ಸಿಗುತ್ತೆ. ನ್ಯೂ ಲವ್ ಕೆಲವರಿಗೆ ನಾನು ನೋಡ್ತಾ ಇದ್ದೀನಿ. ಸಿಂಗಲ್ಸ್ಗೆ ನ್ಯೂ ಲವ್ ಇದೆ, ಹಾಗೂ ಇನ್ನೇನು ಎಂಡ್ ಆಗ್ತಾ ಇದೆ ರಿಲೇಷನ್ಶಿಪ್, ಬ್ರೇಕಪ್ ಆಗಿದೆ ಅನ್ನುವಂಥ ಪರಿಸ್ಥಿತಿ ಯಾರ್ದಾದ್ರೂ ಇದೆ ಅಂದರೆ ಅವ್ರದ್ದು ಕೂಡ ಐ ಆಮ್ ಸೀಯಿಂಗ್ ಅ ನ್ಯೂ ಲವ್ ಫಾರ್ ದೆಮ್. ಅದೊಂದು ಬ್ಲೆಸ್ಸಿಂಗ್ ಆಗೇ ನಿಮ್ಮ ಲೈಫಿಗೆ ಬರುತ್ತೆ. ಓಕೆ, ಇನ್ನೊಂದು ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಎಕ್ಸಾಮಿನ್ ಯೋರ್ ಪರ್ಸನಲ್ ಇಂಟರ್ಯಾಕ್ಷನ್ಸ್ ಅಂತ ಬರ್ತಾ ಇದೆ. ಇದರ ಅರ್ಥ ಏನು ಅಂದರೆ ಡಿಟರ್ಮೈನ್ ವೆದರ್ ಯುವರ್ ಸಮ್ವನ್ ಹೂಸ್ ಆಲ್ವೇಸ್ ಗಿವಿಂಗ್ ಟು ಅದರ್ಸ್ ಬಟ್ ಫೀಲ್ಸ್ unnoticed or unappreciated. If this applies to you, it may be because you have a private agenda to seek love that's built into your motivation to be of service. To examine whether your interaction with others leave you empowered or disempowered.
ಸೊ ನಾನು ನಿಮಗೆ ಇದು ತುಂಬ ಡೀಪರ್ ಲೆವೆಲ್ ಆಗಿರುವಂಥ ಮೆಸೇಜ್ ಆಗಿದೆ ನಿಮಗೆ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನಿದ್ರ ಅರ್ಥ ಅಂತ. ನೀವು ಪ್ರೀತಿನ ತುಂಬ ಹುಡ್ಕೊಂಡು ಹೋಗ್ತಾ ಇದ್ದೀರಾ, ಪ್ರೀತಿ ನನಗೆ ಸಿಗಬೇಕು ಅನ್ನುವಂಥ ಒಂದು ಹಂಬಲದಲ್ಲಿದ್ದೀರಾ, ಹಾಗೂ ಒಂದು ಏನು ಹೇಳ್ತಾರೆ ಪ್ರೆಷರ್ನಲ್ಲೂ ಇದ್ದೀರಾ. ಓಕೆ, ಯಾವಾಗ ಈ ಒಂದು ನೆಗೆಟಿವ್ ಇಂಟೆನ್ಷನ್ ಅಂತ ಹೇಳ್ತೀನಿ, ಒಂದು ನೆಗೆಟಿವ್ ಇಂಟೆನ್ಷನ್ ಇಟ್ಕೊಂಡು ನೀವು ಪ್ರೀತಿನ ಹುಡ್ಕೊಂಡು ಹೋಗ್ತೀರಾ, ನೀವು ಪ್ರೀತಿಗಿಂತ ನೋವನ್ನೇ ಅನುಭವಿಸ್ತೀರ. ಯಾಕೆಂದರೆ ನಾನು ಹೀಗೆ ಮಾಡಿದ್ರೆ ಅವ್ರು ನನ್ನನ್ನು ಪ್ರೀತಿಸ್ತಾರೆ, ನಾನು ಹೀಗೆ ಕೊಟ್ಟರೆ ಅಥವಾ ನಾನು ಈ ರೀತಿಯಾಗಿ ವರ್ತಿಸಿದ್ರೆ ಅವ್ರು ನನ್ನ ಜೊತೆ ಇರ್ತಾರೆ. ಈ ಥರ ಒಂದು ಮೈಂಡ್ಸೆಟ್ ಇಟ್ಕೊಂಡು ನೀವು ನಿಮ್ಗೆ ಇಷ್ಟ ಇಲ್ಲ ಅಂದರೂ ಕೂಡ ಎಷ್ಟೋ ಕೆಲಸಗಳನ್ನ ಮಾಡ್ತಾಯಿದ್ದೀರಾ. ಮೇ ಬಿ ಎಕ್ಸಾಂಪಲ್ ಕೊಡ್ತೀನಿ, ಏನಾದರೂ ನಿಮ್ಮನ್ನೊಬ್ಬರು ಇಗ್ನೋರ್ ಮಾಡ್ತಾ ಇದ್ದಾರೆ ಅಂದ್ಕೊಳ್ಳೋಣ, ಬೇಕು ಅಂತ ಅವ್ರನ್ನ ಚೇಸ್ ಮಾಡೋದು, ಅವ್ರಿಗೆ ಮೆಸೇಜ್ ಮಾಡೋದು, ಕಾಲ್ ಇದೆಲ್ಲ ನೀವೇನು ಮಾಡ್ತಾಯಿದ್ದೀರಾ, ಒಂದು ನೀಡಿ ಸಿಚುವೇಷನ್ನಲ್ಲಿ ಮಾಡ್ತಾಯಿದ್ದೀರಾ. ಹೀಗೆ ಮಾಡಿದಾಗ ಏನಾಗುತ್ತೆ ಅಂದರೆ ನಿಮಗೆ ಬೆಲೆ ಕೊಡೋದಿಲ್ಲ ಜನ, ಹಾಗೂ ನೀವು ಬೆಲೆ ಕಳ್ಕೊಳ್ತೀರಾ. ನಿಮ್ಮನ್ನು ನೀವೇ ಒಂದು ಮಿರರಲ್ಲಿ ನೋಡ್ಕೋಬೇಕು ಅಂದರೆ ನೀವು ಆ ಒಂದು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಕ್ಕಾಗಲ್ಲ, ಫೇಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಿಮಗೆ ನೋವು ಆಗ್ತಾಯಿದೆ, ಜನ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ನಿಮಗೆ ನೋವು ಕೊಡ್ತಾ ಇದ್ದಾರೆ. ಆದರೂ ಕೂಡ ಅದನ್ನು ನೀವು ಸಹಿಸ್ಕೊಂಡು ನೀವು ತುಂಬಾ ಮಾಡ್ತಾಯಿದ್ದೀರಾ ಅವ್ರಿಗೆ. ಸೊ ಟೈಮ್ ಟು ಲೆಟ್ ಗೋ. ನೀವು ಇದನ್ನೆಲ್ಲ ಮಾಡುವ ಅವಶ್ಯಕತೆ ಇಲ್ಲ. ನಿಮಗೆ ರೆಸ್ಪೆಕ್ಟ್ ಸಿಗ್ತಾ ಇಲ್ಲ, ನಿಮಗೆ ಒಂದು ಕಾಳಜಿ ಒಬ್ಬ ವ್ಯಕ್ತಿಯಿಂದ ಸಿಗ್ತಾ ಇಲ್ಲ ಅಂದರೆ ನೀವು ಮಾಡಿ ಕೂಡ ಅವ್ರಿಗೆ ಆ ಒಂದು ರಿಲೇಷನ್ಶಿಪ್ಗೆ ಅರ್ಥನೇ ಇಲ್ಲ ಅಂತ ಹೇಳ್ತೀನಿ. ಸೊ ಎಕ್ಸಾಮಿನ್ ಮಾಡಿ ನೀವು ಈ ಥರ ತಪ್ಪು ಯಾರ ಜೊತೆನಾದರೂ ಮಾಡ್ತಾ ಇರಬಹುದು, ಅದನ್ನು ಫಸ್ಟ್ ನೀವು ರೆಕ್ಟಿಫೈ ಮಾಡಿಕೊಂಡು ಸ್ಟಾಪ್ ಮಾಡಿ ಅಂತ ಈ ಒಂದು ಮೆಸೇಜ್ ಬಂದಿದೆ. ಯಾಕೆಂದರೆ ನೀವು ಇವಾಗ ಒಂದು ನೀಡಿ ಸಿಚುವೇಷನಲ್ಲಿದ್ದೀರಾ, ನನಗೆ ಪ್ರೀತಿ ಬೇಕು, ಸೊ ನಾನು ಇದನ್ನು ಮಾಡಿದ್ರೆ ಅವ್ರು ನನ್ನ ಜೊತೆ ಇರ್ತಾರೆ, ಈ ಥರ ಎಲ್ಲ ಯೋಚನೆ ಮಾಡಿಕೊಂಡು ನಿಮ್ಮ ತನವನ್ನು ನೀವು ಕಳ್ಕೊಳ್ತಾ ಇದ್ದೀರಾ. ಸೊ ಇದನ್ನೆಲ್ಲ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಡೈರೆಕ್ಟ್ ಮೆಸೇಜಸ್ ಬಂದಾಗ ಇಗ್ನೋರ್ ಮಾಡಬಾರ್ದು, ಇದನ್ನು ನೀವು ಸೀರಿಯಸ್ ಆಗೇ ತೊಗೋಬೇಕು ಅಂತ ಹೇಳ್ತೀನಿ. ಐ ಹೋಪ್ ಇಟ್ ಹೆಲ್ಪ್. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ಅರ್ಧನಾರೀಶ್ವರ. ಲುಕ್ ಎಟ್ ದ ಬ್ಯೂಟಿ ಆಫ್ ಅರ್ಧನಾರೀಶ್ವರ. ದ ಡಿವೈನ್ ಆಂಡ್ರೋಜನ್ ಅಂತ ಬರ್ತಾ ಇದೆ. ಫೆಲಿಸಿಟಿ ಇನ್ ಮ್ಯಾರಿಡ್ ಲೈಫ್ ಬರ್ತಾ ಇದೆ. ರೇಸಿಂಗ್ ದ ಕುಂಡಲಿನಿ ಎನರ್ಜಿ ಬರ್ತಾ ಇದೆ. ಎಬಿಲಿಟಿ ಟು ಹಾರ್ಮನೈಸ್ ಅಪೋಸಿಂಗ್ ವ್ಯೂ ಪಾಯಿಂಟ್ಸ್ ಆರ್ ಸೊ ಇದೊಂದು ಬ್ಯಾಲೆನ್ಸ್ ಕಾರ್ಡ್ ಅಂತ ಹೇಳ್ತೀವಿ. ನಿಮ್ಮ ಲೈಫ್ನಲ್ಲಿ ಯಾವುದಾದ್ರೂ ಒಂದು ಏರಿಯಾನಲ್ಲಿ ಇಂಬ್ಯಾಲೆನ್ಸ್ನ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದರೆ ಅದರಲ್ಲಿ ಬ್ಯಾಲೆನ್ಸ್ನ ನಾನು ನೋಡ್ತಾ ಇದ್ದೀನಿ. ನಾನು ನಿಮ್ಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ದೇವರಿಂದ, ಶಿವನಿಂದ, ಅರ್ಧನಾರೀಶ್ವರನಿಂದ ನಿಮಗೆ ಏನು ಮೆಸೇಜಸ್ ಇದೆ ಅಂತ. ಸೊ ಲೆಟ್ಸ್ ಸಿ ಏನು ಬರುತ್ತೆ ನಿಮಗೆ ಮೆಸೇಜಸ್ ಅಂತ. ಒಂದು ಸ್ಪೆಷಲ್ ಮೆಸೇಜ್ ಕೂಡ ನಾನು ನಿಮಗೋಸ್ಕರ ಶಫಲ್ ಮಾಡಿ ತೆಗಿತೀನಿ, ನೋಡೋಣ ನಿಮ್ಗೆ ಏನಿದೆ ಸ್ಪೆಷಲ್ ಮೆಸೇಜಸ್ ದೇವರಿಂದ. ಗಾಡ್ ಶಿವ, ಲಾರ್ಡ್ ಶಿವ. ಇದನ್ನು ನಾನು ನಿಮಗೆ ಆಮೇಲೆ ಓದಿ ಹೇಳ್ತೀನಿ. ಫಸ್ಟ್ ನಾನು ನಿಮಗೆ ಬ್ಲಾಸಮಿಂಗ್ ಅಬಂಡೆನ್ಸ್ ಫಸ್ಟ್ ಕಾರ್ಡೇ ಗುಡ್ ಲಕ್ ಕಾರ್ಡ್ ಬಂದಿದೆ, ಅಬಂಡೆನ್ಸ್ ಬ್ಲೆಸ್ಸಿಂಗ್ಸ್ ಕಾರ್ಡ್ ಬಂದಿದೆ. ಅಮೇಝಿಂಗ್. ಇದರಲ್ಲಿ ಒಂದು ಗೋಲ್ಡನ್ ಆಪರ್ಚುನಿಟಿನೂ ನಾನು ನಿಮ್ಗೆ ನೋಡ್ತಾ ಇದ್ದೀನಿ. ಗೋಲ್ಡ್ ಅನ್ನುವಂಥ ಒಂದು ಹೈಲೈಟ್ನ ನಾನು ನೋಡ್ತಾ ಇದ್ದೀನಿ. ಏಂಜಲ್ ಆಫ್ ಬ್ಯಾಲೆನ್ಸ್. ಸೊ ಲುಕ್ ಎಟ್ ದಿಸ್, ಸಿಂಕ್ ಆಗಿದೆ. ನಾನು ನಿಮ್ಗೆ ಅವಾಗಲೇ ನಾನು ಶುರು ಮಾಡೋವಾಗಲೇ ಹೇಳಿದೆ ಬ್ಯಾಲೆನ್ಸ್ ಆಗ್ತಾಯಿದೆ ನಿಮ್ಮ ಲೈಫ್ ಅಂತ. ನಿಮಗೆ ಏಂಜಲ್ ಆಫ್ ಬ್ಯಾಲೆನ್ಸ್ ಮತ್ತೆ ಸಿಕ್ತು. ಯಾವಾಗ ರಿಪೀಟೆಡ್ ಆಗಿರುವಂಥ ಮೆಸೇಜಸ್ ಬರುತ್ತೆ ಅದೊಂಥರ ಮ್ಯಾಜಿಕಲ್ ಮೂಮೆಂಟ್ ಅಂತ ಹೇಳ್ತೀನಿ. ಅದು ಯಾವಾಗಲೂ ಆಗೋದಿಲ್ಲ. ನಿಮಗದು ಆ ಒಂದು ಮೆಸೇಜ್ ಸಿಗಬೇಕಾಗಿತ್ತು, ಅದರಿಂದನೇ ಸಿಕ್ತು. ಆ್ಯಂಡ್ ನಾನು ತುಂಬ ರೀಡಿಂಗ್ಸ್ ಮಾಡ್ತೀನಲ್ಲ, ದಿನ ರೀಡಿಂಗ್ಸ್ ಮಾಡ್ತಿರ್ತೀನಿ. ಈ ಥರ ಒಂದು ಕೋಇನ್ಸಿಡೆನ್ಸ್ ಇರ್ಬೋದು, ಇದೊಂದು ಮ್ಯಾಜಿಕಲ್ ಮೂಮೆಂಟ್ ತುಂಬಾ ರೇರ್ ಆಗಿ ಬರುತ್ತೆ. ನಿಮ್ಗೆ ಅದು ಬಂದಿದೆ. ಮ್ಯಾಜಿಕ್ ಆಫ್ ಬ್ಯಾಲೆನ್ಸ್ ಬರ್ತಾ ಇದೆ. ವಂಡರ್ಫುಲ್. ಸೊ ನಿಮ್ಮ ಲೈಫ್ನಲ್ಲಿ ಯಾವ ಒಂದು ವಿಷಯದಲ್ಲಿ, ಯಾವುದಾದ್ರೂ ಒಂದು ಏರಿಯಾ ಆಫ್ ಲೈಫಲ್ಲಿ, ಪ್ರೀತಿ ವಿಷಯವಾಗೋ, ಹಣಕಾಸಿನ ವಿಷಯವಾಗೋ, ಅಥವಾ ಕೆಲಸ ಕಾರ್ಯದ ವಿಷಯವಾಗೋ ಏನಾದರೂ ಇಂಬ್ಯಾಲೆನ್ಸ್ ನೋಡ್ತಾ ಇದ್ದೀರಾ ಅಂದರೆ ಆ ವಿಚಾರವಾಗಿ ನಿಮ್ಮ ಲೈಫ್ನಲ್ಲಿ ನೀವು ಬ್ಯಾಲೆನ್ಸ್ ನೋಡ್ತೀರಾ ಅಂತ ಬರ್ತಾ ಇದೆ. ಡೋರ್ ಟು ಸ್ಪಿರಿಟ್ ಬರ್ತಿರೋದ್ರಿಂದ ನಿಮ್ಮ ಸ್ಪಿರಿಚುವಲ್ ಎನರ್ಜಿ ಎನ್ಹ್ಯಾನ್ಸ್ ಆ್ಯಂಡ್ ಇನ್ಕ್ರೀಸ್ ಆಗುತ್ತೆ. ಇದರ ಅರ್ಥ ಏನು ಅಂದರೆ ನೀವು ಇನ್ನೂ ಸ್ಮಾರ್ಟರ್ ಆಗ್ತೀರಾ. ಮತ್ತು ಯಾವಾಗ ಸ್ಮಾರ್ಟರ್ ಆಗ್ತೀವಿ ನಾವು ಸ್ಮಾರ್ಟ್ ಡಿಸಿಷನ್ಸ್ನ ತೊಗೊಳ್ತೀವಿ, ಹಾಗೂ ನಮ್ಮ ಲೈಫ್ನಲ್ಲಿ ಇನ್ನೂ ಇನ್ಕ್ರೆಡಿಬಲ್ ಆಗಿರುವಂಥ ಒಂದು ಆಪರ್ಚುನಿಟೀಸ್ ಬರುತ್ತೆ. ನಾವು ಅಂದ್ಕೊಂಡಿರೋದಕ್ಕಿಂತ ಹೆಚ್ಚು ಮಟ್ಟದ ಒಂದು ಯಶಸ್ಸನ್ನು ನಮ್ಮ ಲೈಫಲ್ಲಿ ನೋಡ್ತೀವಿ ಯಾವಾಗ ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಆಗ್ತೀವಿ. ಅಂದರೆ ಸ್ಪಿರಿಚುವಲಿ ಇಂಟೆಲೆಕ್ಚುಲಿ ಸ್ಟ್ರಾಂಗ್ ಆದಾಗ ಜನ ನಮ್ಮ ಇಮೋಷನ್ಸ್ ಜೊತೆ ಆಟ ಆಡೋದಿಲ್ಲ, ನಾವು ತುಂಬ ಮೆಚೋರ್ಡಾಗಿ ಕಾಣ್ತೀವಿ. ಸೊ ಆ ಥರದ ಎನರ್ಜಿಗೆ ನೀವು ಕಾಲಿಡ್ತಾ ಇದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ಐ ಆಮ್ ವೆರಿ ಹ್ಯಾಪಿ ಫಾರ್ ಯು. ಬಿಕಾಸ್ ಅದು ಎಲ್ರಿಗೂ ಅಷ್ಟು ಸುಲಭವಾಗಿ ಆಗುವಂಥ ವಿಷಯ ಅಲ್ಲ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಮ್ಯಾಜಿಷಿಯನ್ ಆ್ಯಂಡ್ ದ ಮಿರರ್ ಬರ್ತಾ ಇದೆ.
ಸೊ ಮ್ಯಾಜಿಷಿಯನ್ ಬರ್ತಿರೋದ್ರಿಂದ ನಂಬರ್ 1 ಕಾರ್ಡ್. ಯಾರಾದರೂ ಕೆಲಸದಲ್ಲಿ ಏನಾದರೂ ಪ್ರಾಬ್ಲಮ್ಸ್ನ ಅನುಭವಿಸ್ತಿದ್ದೀರಾ ಅಂದರೆ ಇನ್ನೊಂದು 5-6 ವಾರಗಳಲ್ಲಿ ಆ ಒಂದು ಪ್ರಾಬ್ಲಮಿಂದ ಆಚೆ ಬರ್ತೀರಾ, ಅದನ್ನು ಎದುರಿಸ್ತೀರಾ, ಹಾಗೂ ನೀವು ಸಕ್ಸಸ್ನು ಕೂಡ ನೋಡ್ತೀರಾ ಅಂತ ಮೆಸೇಜ್ ಬರ್ತಾ ಇದೆ. ಫೈನಾನ್ಷಿಯಲ್ ಕನ್ಸ್ಟ್ರೈನ್ಸ್ ಬರ್ತಿರೋದ್ರಿಂದ ಇನ್ನೊಂದು 4 ವಾರ ನಿಮ್ಮ ಹಣಕಾಸಿನ ವಿಷಯವಾಗಿ ಹುಷಾರಾಗಿರಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಏನೋ ಹೂಡಿಕೆ ಮಾಡಬೇಕು, ಏನಾದರೂ ಒಂದು ಶೇರ್ ವಿಷಯವಾಗಿ ನೀವು ಕೈ ಹಾಕಬೇಕು ಅಥವಾ ದುಡ್ಡನ್ನು ಇನ್ವೆಸ್ಟ್ ಮಾಡಬೇಕು ಎಲ್ಲಾದರೂ ಅಂದರೆ ನಾನು ಹೇಳೋದು ಒಂದು 4 ವಾರ ಮಾಡದೇ ಇರೋದೇ ಬೆಟರ್. ಅಂದರೆ ಬೇಸಿಕ್ಲಿ ಈ ತಿಂಗಳು ಕಳೆದ್ರೆ ಬೆಟರ್ ಅಂತ ಹೇಳ್ತೀನಿ ನಿಮಗೆ. ಜರ್ನಿ ಬರ್ತಿರೋದ್ರಿಂದ ಆಫ್ಟರ್ 2 ಮಂತ್ಸ್, ಸ್ಪೆಷಲಿ ಆಫ್ಟರ್ 2 ಮಂತ್ಸ್ ನಾನು ಸ್ವಲ್ಪ ಟ್ರಾವೆಲ್ ನೋಡ್ತಾ ಇದ್ದೀನಿ ನಿಮಗೆ. ಆ ಒಂದು ಟ್ರಾವೆಲ್ ಆಪರ್ಚುನಿಟಿಯಿಂದ ನಿಮ್ಮ ಲೈಫ್ನಲ್ಲಿ ಉನ್ನತ ಮಟ್ಟದ ಸ್ಥಾನಕ್ಕೆ ಹೋಗುವಂಥ ಒಂದು ಅವಕಾಶ ಸಿಗುವುದಾಗಿರ್ಬೋದು. ಬಿಸ್ನೆಸ್ ಟ್ರಾವೆಲ್ ನೋಡ್ತಾ ಇದ್ದೀನಿ, ಬಿಸ್ನೆಸ್ ಕೆಲಸದ ರಿಲೇಟೆಡ್ ಆಗಿ ಟ್ರಾವೆಲ್. ಒಟ್ಟಿನಲ್ಲಿ ಈ ಒಂದು ಟ್ರಾವೆಲ್, ಈ ಒಂದು ಜರ್ನಿ ನೀವೇನು ಮಾಡ್ತೀರಾ ಆ ಒಂದು ಜರ್ನಿನಲ್ಲಿ ನೀವು ಲಾಭವನ್ನು ನೋಡ್ತೀರಾ ಅಂತ ಕೂಡ ಬರ್ತಾ ಇದೆ. ಸೊ ಆ ಥರದ್ದು ಏನಾದರೂ ಆಪರ್ಚುನಿಟಿ ಮುಂದೆ ಬರುವಾಗ ನೀವು ಅದನ್ನು ಉಪಯೋಗಿಸ್ಕೊಳ್ಳಿ. ಅದನ್ನು ನಾನು ಮಾಡಲ್ಲ ಅಂತ ಕೂತ್ಕೋಬೇಡಿ, ಮಾಡಿ ಅದನ್ನು ಅಂತ ಬರ್ತಾ ಇದೆ. ನೆಕ್ಸ್ಟ್ ಮೆಸೇಜ್ ದೈವದಿಂದ ಏನು ಬರ್ತಾ ಇದೆ, ಸ್ಪೆಂಡ್ ದ ಡೇ ವಿತ್ ಗಾಡ್ ಅಂತ ಬರ್ತಾ ಇದೆ. ಸೊ ನನಗನ್ಸೋ ಪ್ರಕಾರ ನಿಮ್ಮ ಇಷ್ಟದ ದೇವರು ಶಿವ ಆಗಿರಬಹುದು. ಅದಕ್ಕೆ ನೀವು ಈಗ ಒಂದು ಕಾರ್ಡ್ ತೆಗೆದಿರ್ಬೋದು, ಶಿವ ಪಾರ್ವತಿ ಆಗಿರ್ಬೋದು ಅಲ್ವಾ. ಅದಕ್ಕೆ ನೀವು ಈ ಒಂದು ಸೆಲೆಕ್ಟ್ ಮಾಡಿದ್ದೀರ ಕಾರ್ಡ್ನ. ಸೊ ಈ ದೇವರ ಒಂದು ಚಾಂಟಿಂಗ್ ಮಾಡೋದು ನಿಮಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಸ್ಪೆಂಡ್ ದ ಡೇ ವಿತ್ ಗಾಡ್ ಬರ್ತಿರೋದ್ರಿಂದ ಒಂದು ದಿನ ದೇವರಿಗೆ ಅಂತ ಮುಡುಪಿಟ್ರೆ ನೀವು ಇನ್ನೂ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂದರೆ, ಇವಾಗ ಲೈಫ್ನಲ್ಲಿ ಇವಾಗ ಏನು ಆಗ್ತಾ ಇದೆ ಚೆನ್ನಾಗೇ ಇದೆ, ನಾನು ಚೆನ್ನಾಗಿಲ್ಲ ಅನ್ನಲ್ಲ. ಯು ವಿಲ್ ಗೋ ಟು ದ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಸೊ ಒಂದು ದಿನ ಮೇ ಬಿ ಒಂದು ಟ್ರಿಪ್ ಹೋಗಿ, 1 ಡೇ ಟ್ರಿಪ್ ಹೋಗಿ ಆ ದೇವಸ್ಥಾನಕ್ಕೆ, ಸ್ವಲ್ಪ ದೂರ ದೇವಸ್ಥಾನ ಎಲ್ಲಾದರೂ ಇದೆ ಅಂದರೆ ಒಂದು ಮೂಲ ದೇವರ ಒಂದು ಪವರ್ ಅಷ್ಟು ಸ್ಟ್ರಾಂಗ್ ಆಗಿರುವಂಥ ಜಾಗಕ್ಕೆ ಹೋಗೋದಿರ್ಬೋದು. ನಂಜನಗೂಡು, ಮಲೆ ಮಹದೇಶ್ವರ ಬೆಟ್ಟ, ಈ ಥರ ದೇವಸ್ಥಾನಕ್ಕೆ ನೀವು ಟ್ರಾವೆಲ್ ಮಾಡ್ಕೊಂಡು ಬರೋದ್ರಿಂದ ನೀವು ಬೆಸ್ಟ್ ರಿಸಲ್ಟ್ಸ್ನ ನೋಡ್ತೀರಾ ಅಂತ ಹೇಳ್ತೀನಿ. ಯಾಕಂದರೆ ಸ್ಪೆಂಡ್ ದ ಡೇ ವಿತ್ ಗಾಡ್ ಬರ್ತಾ ಇದೆ, ಒಂದು ದಿನ ಕಳೀರಿ ಅಂತ ಬರ್ತಾ ಇದೆ. ಓಕೆ, this is the day for you to spend the day, a day of prayer, a day of silence. Imagine that your entire world is in sacred chapel. So ಒಂದು ದಿನ ಸೈಲೆಂಟ್, ಮೇ ಬಿ ಒಂದು ದಿನ ನೀವು ಶಾಂತವಾಗಿರಿ, ಮೌನ ವ್ರತ ಮಾಡ್ತಾರಲ್ಲ, ಒಂದಿನ ಮೌನ ವ್ರತ ಮಾಡೋದಾಗಿರ್ಬೋದು, ಒಂದಿನ ಜಸ್ಟ್ ಪ್ರೇಯರ್ ಮಾಡೋದಾಗಿರ್ಬೋದು. ಅದೆಲ್ಲ ವಿಜುವಲೈಸ್ ಇನ್ ಅ ಕಂಪ್ನಿ ಆಫ್ ಹೆವೆನ್ ಎವ್ರಿ ಮಿನಿಟ್ ಆಫ್ ದ ಡೇ. ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಒಂದು ಡಿವೈನ್ ಎನರ್ಜಿ ಕೂಡ ಇನ್ನೂ ಸ್ಟ್ರಾಂಗ್ ಆ್ಯಂಡ್ ಬ್ಲಾಸಮ್ ಆಗುತ್ತೆ. ಹಾಗೂ ನಿಮ್ಮ ಲೈಫ್ನಲ್ಲಿ ಏನಾದರೂ ಬ್ಲಾಕೇಜಸ್ ಇದೆ ಆದರೆ ಅದು ಅನ್ಬ್ಲಾಕ್ ಆಗುತ್ತೆ. ನೆಗೆಟಿವ್ ಎನರ್ಜಿ ಇದೆ ಅಂದರೆ ಅದನ್ನು ನೀವು ಗೆಟ್ ರಿಡ್ ಮಾಡ್ಕೋಬಹುದು. ಏನಾದರೂ ಕೆಟ್ಟದ್ದು ಯಾರಾದರೂ ನಿಮ್ಮ ಮೇಲೆ ಮಾಡಿದ್ದಾರೆ ಪ್ರಯೋಗ ಅಂದರೆ ಅದರಿಂದ ಕೂಡ ನೀವು ಆಚೆ ಬರಬಹುದು. ಸೊ ಇಂಥದ್ದು ಮೆಸೇಜಸ್ ನಿಮಗೆ ಈಸಿಯಾಗಿ ಬರೋದಿಲ್ಲ. ಆ ಥರ ನಿಮಗೆ ಬಂದಿದೆ, ಈ ವಿಡಿಯೋಲಿ ನೀವು ನೋಡ್ತಾ ಇದ್ದೀರಾ. ವಿಡಿಯೋನೂ ಅಷ್ಟು ಈಸಿಯಾಗಿ ಎಲ್ರಿಗೂ ಸಿಗಲ್ಲ, ಎಷ್ಟೋ ಜನ ನೋಡ್ತಿರ್ತಾರೆ. ಆ ಒಂದು ಅಂದರೆ ಈ ಒಂದು ವಿಡಿಯೋ ಇದೆಯಲ್ಲ ಎಲ್ರಿಗೂ ರೀಚ್ ಆಗುತ್ತೆ, ಆದರೆ ಕೆಲವರು ಕ್ಲಿಕ್ ಮಾಡಿ ನೋಡ್ತಾರೆ ವಿಡಿಯೋನ. ಅದು ನೀವು ಮಾಡ್ತಾ ಇರುವಾಗ ಇದು ನಿಮಗೇ ಪರ್ಸನಲೈಸ್ಡ್ ಆಗಿರುವಂಥ ಮೆಸೇಜ್ ಅಂತ ಹೇಳ್ತೀನಿ. ಸೊ ಸೀರಿಯಸ್ಸಾಗಿ ತೊಗೊಂಡು ಕನ್ಸಿಡರ್ ಮಾಡೋದ್ರಿಂದ ನಿಮ್ಮ ಲೈಫ್ನಲ್ಲಿ ನೀವು ಹೆಚ್ಚು ಮಟ್ಟದ ಒಂದು ರಿಸಲ್ಟ್ಸ್ ಪಾಸಿಟಿವ್ ಆಗಿ ನೋಡ್ತೀರಾ ಅಂತ ಬರ್ತಾ ಇದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಬಾಯ್.